टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಖ್ಯಾತ ಬಹುಭಾಷಾ ನಟ ಕೋಟಾ ಶ್ರೀನಿವಾಸ್ ರಾವ್ ವಿಧಿವಶರಾಗಿದ್ದಾರೆ. 83 ವರ್ಷ ವಯಸ್ಸಾಗಿತ್ತು ಕೋಟಾ ಶ್ರೀನಿವಾಸ್ ರಾವ್ ಅವರಿಗೆ. ಹೈದರಾಬಾದ್ನ ತಮ್ಮ ನಿವಾಸದಲ್ಲಿ ಕೋಟಾ ಶ್ರೀನಿವಾಸ್ ರಾವ್ ನಿಧನ ಹೊಂದಿದ್ದಾರೆ. ಹಾಸ್ಯ ಖಳನಾಯಕ ಪಾತ್ರದಲ್ಲಿ ನಟಿಸಿದ್ರು. ಅನಾರೋಗ್ಯದಿಂದಾಗಿ ಬಳಲ್ತಾ ಇದ್ದಂತಹ ನಟ ವಿಧಿವಶರಾಗಿದ್ದಾರೆ. 750ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಕೋಟಾ ಶ್ರೀನಿವಾಸ್ ರಾವ್. ಅವರ ಕೊನೆಯ ಚಿತ್ರ ಸುವರ್ಣ ಸುಂದರಿ. ಹಲವು ಪ್ರಶಸ್ತಿಗಳನ್ನು ಕೂಡ ಇವರು ತಮ್ಮದಾಗಿಸಿಕೊಂಡಿದ್ರು. ಪದ್ಮಶ್ರೀ, ನಂದಿ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಶಸ್ತಿ ಇವರಿಗೆ ಲಭಿಸಿತ್ತು. ತೆಲುಗು, ತಮಿಳು, ಹಿಂದಿ, ಕನ್ನಡ ಮತ್ತು ಮಲಯಾಳಂ ಚಿತ್ರಗಳಲ್ಲಿ ನಟಿಸಿದ್ರು. ನಮ್ಮ ಬಸವ, ರಕ್ತ ಕಣ್ಣೀರು ಸೇರಿದಂತೆ ಹಲವು ಕನ್ನಡ ಚಿತ್ರಗಳಲ್ಲೂ ಕೂಡ ಇವರು ನಟಿಸಿದ್ದಾರೆ. ಒಮ್ಮೆ ಶಾಸಕರಾಗಿಯೂ ಕೂಡ ಸೇವೆ ಸಲ್ಲಿಸಿದ್ದಾರೆ ಕೋಟಾ ಶ್ರೀನಿವಾಸ್ ರಾವ್. ವಯೋಸಹಜ ಅನಾರೋಗ್ಯ ಅವರನ್ನ ಕಾಡ್ತಾ ಇತ್ತು. ಆಸ್ಪತ್ರೆಗೂ ಕೂಡ ದಾಖಲಿಸಲಾಗಿತ್ತು. ಅನಾರೋಗ್ಯದಿಂದ ಕೋಟಾ ಶ್ರೀನಿವಾಸ್ ರಾವ್ ವಿಧಿವಶರಾಗಿದ್ದಾರೆ. ನೋಡ್ತಾ ಇದ್ದೀರಿ ಕೆಲವೊಂದು ಸಿನಿಮಾಗಳ ಝಲಕ್. ಅವರು ನಡೆಸಿದಂತಹ ಹಲವು ಚಿತ್ರಗಳು ಕನ್ನಡದಲ್ಲೂ ಕೂಡ ತುಂಬ ಫೇಮಸ್ ನಟ. ಕನ್ನಡ ಮಾತ್ರವಲ್ಲ, ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ತೆಲುಗು, ತಮಿಳು, ಮಲಯಾಳಂ ಸೇರಿದಂತೆ ಹಲವು ಭಾಷೆಗಳಲ್ಲಿ ಅವರ ನಟನಾ ಚಾತುರ್ಯವನ್ನು ತೋರಿಸಿದಂಥವರು. ಒಮ್ಮೆ ಶಾಸಕರಾಗಿಯೂ ಕೂಡ ಕಾರ್ಯವನ್ನು ನಿರ್ವಹಿಸಿದ್ರು. ಕೋಟಾ ಶ್ರೀನಿವಾಸ್ ರಾವ್ ಅವರಿಗೆ 83 ವರ್ಷ ವಯಸ್ಸಾಗಿತ್ತು. ಈಗ ವಿಧಿವಶರಾಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಾಲ್ತೇಶ್ ಜಗೀನ್. ಯಾವ ಕಾರಣದಿಂದಾಗಿ ಈ ರೀತಿ ಸಮಸ್ಯೆ ಅವರಿಗೆ ಕಾಡಿತ್ತು? ಈ ಸಾವಿಗೆ ನಿಜವಾದ ಅಂದ್ರೆ ಕಾರಣ ಏನು ಅನ್ನೋದು, ಏನಾದರೂ ಕಾಯಿಲೆ ಅವರನ್ನ ಕಾಡಿತ್ತಾ? ಮಧು ನಾಗರಾಜ್ ಬಹುಭಾಷಾ ನಟ. ಕನ್ನಡ, ತೆಲುಗು, ತಮಿಳು ಹಾಗೂ ಹಿಂದಿ ಸೇರಿದಂತೆ ಹಲವು ಭಾಷೆಗಳಲ್ಲಿ ಬರೋಬ್ಬರಿ 750ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಂತಹ ನಟ ಕೋಟಾ ಶ್ರೀನಿವಾಸ್ ರಾವ್ ಅವರು ಇವತ್ತು ಬೆಳಗಿನ ಜಾವ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಕ್ಕಂಥದ್ದು. 4 ಗಂಟೆ ಸುಮಾರಿಗೆ ಅವರು ಇನ್ನಿಲ್ಲ ಅಂತಕ್ಕಂತಹ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಸೊ ಪ್ರಮುಖವಾಗಿ ಏನಂತಂದ್ರೆ ಅವರು ಈಗಾಗಲೇ ಏನಂತಾರೆ ಮಧುಮೇಹದಿಂದ ಕೂಡ ಬಳಲ್ತಾ ಇದ್ರು, ಅನಾರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ರು. ಸೊ ಹಾಗಾಗಿ ಈ ಬಹುಭಾಷಾ ನಟರಿಗೆ ಅಂದ್ರೆ ವಯಸ್ಸಹಜ ಕಾಯಿಲೆ ಕೂಡ ಇತ್ತು. ಹೀಗಾಗಿ ಅವ್ರನ್ನ ಆಸ್ಪತ್ರೆಗೆ ಸೇರಿಸುವಂತಹ ಪ್ರಯತ್ನಗಳು ಕೂಡ ಆಗಿತ್ತು. ಬಟ್ ಆದ್ರೆ ಕೋಟಾ ಶ್ರೀನಿವಾಸ್ ರಾವ್ ಅವರು ಕೊನೆಯುಸಿರೆಳೆದಿದ್ದಾರೆ ಅನ್ನೋಂತಹ ಮಾಹಿತಿ ಇರ್ತಕ್ಕಂಥದ್ದು. ಅಂದ್ರೆ ಬರೋಬ್ಬರಿ 750ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದಂತಹ ಕೋಟಾ ಶ್ರೀನಿವಾಸ್ ರಾವ್ ಅವರು ಏನಂತಂದ್ರೆ ಹಲವು ಭಾಷೆಯ ಅಲ್ಲಿ ನಟಿಸೋದು ಮಾತ್ರ ಅಲ್ಲ, ಅಷ್ಟೇ ಜನಪ್ರಿಯತೆಯನ್ನ ಹೊಂದಿದ್ರು. ಸೊ ಜೊತೆಗೆ ಏನಂತಂದ್ರೆ ಅವರು ಒಂದು ಬಾರಿ ಶಾಸಕರಾಗಿ ಕೂಡ ಸೇವೆಯನ್ನ ಸಲ್ಲಿಸಿದ್ರು. ಸೊ ಹೀಗಾಗಿ ಅಪಾರ ಸಂಖ್ಯೆ ಅಭಿಮಾನಿಗಳು ಅವರ ಸಾವಿಗೆ ಕಂಬನಿಯನ್ನ ಮಿಡಿತಾ ಇರ್ತಾರೆ. ಅದರಲ್ಲೂ ಪ್ರಮುಖವಾಗಿ ಕನ್ನಡದ ಸ್ಟಾರ್ ನಟರಾಗಿರ್ತಕ್ಕಂತಹ ಪುನೀತ್ ರಾಜ್ಕುಮಾರ್ ಅವರ ನಮ್ಮ ಬಸವ ಸಿನಿಮಾ ಆಗಿರ್ಬೋದು, ಮತ್ತೆ ಉಪೇಂದ್ರ ಅವರ ರಕ್ತ ಕಣ್ಣೀರು ಸಿನಿಮಾದಲ್ಲಿ ಕೂಡ ಏನು ಕೋಟಾ ಶ್ರೀನಿವಾಸ್ ರಾವ್ ಅವರು ನಟಿಸಿರ್ತಕ್ಕಂಥದ್ದು. ಸೊ ಅದೆಲ್ಲದರ ಜೊತೆಗೆ ಏನಂತಂದ್ರೆ ದೊಡ್ಡ ದೊಡ್ಡ ಸ್ಟಾರ್ಗಳ ಸಿನಿಮಾಗಳು, ಸನ್ ಆಫ್ ಸತ್ಯಮೂರ್ತಿ, ಸೊ ಈಗ ಇನ್ನೂ ಸೇರಿದಂತೆ ಅಂದ್ರೆ ಸಾಕಷ್ಟು ಸಿನಿಮಾಗಳಲ್ಲೂ ಕೂಡ ಅವರು ನಟಿಸಿರ್ತಕ್ಕಂಥ ಉದಾಹರಣೆಗಳಿದೆ. ಬಟ್ ಇವತ್ತು ಬೆಳಗಿನ ಜಾವ 4 ಗಂಟೆಗೆ ಅವರು ಕೊನೆಯುಸಿರೆಳೆದಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಅವರ ಹುಟ್ಟೂರು ವಿಜಯವಾಡದಲ್ಲೂ ಕೂಡ ಸಾಕಷ್ಟು ಅವರ ಅಭಿಮಾನಿಗಳು ಕಂಬನಿಯನ್ನ ಮಿಡಿತಾ ಇದ್ದಾರೆ. ಇಂದು ಮಧ್ಯಾಹ್ನ ಅಥವಾ ಸಂಜೆ ವೇಳೆಗೆ ಅಂತ್ಯಕ್ರಿಯೆ ನಡೆಸುವಂತ ಎಲ್ಲ ಸಿದ್ಧತೆಗಳು ಕೂಡ ಆಗ್ತಾ ಇದೆ ಅಂತ ಹೇಳ್ಬೋದು. ಮಧು ನಾಗರಾಜ್. ಓಕೆ ಮಾಲ್ತೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಕೋಟಾ ಶ್ರೀನಿವಾಸ್ ರಾವ್ ಅವರು ಹಲವು ಸಿನಿಮಾಗಳಲ್ಲಿ ನಟಿಸಿದ್ರು. ಸಾಕಷ್ಟು ದೊಡ್ಡ ದೊಡ್ಡ ನಟರ ಜೊತೆ ಕೂಡ ಇವರು ನಟಿಸಿದ್ರು. ಹಲವು ಸಿನಿಮಾಗಳಲ್ಲಿ ಇವರು ಬೇಕೇ ಬೇಕು ಅಂತ ಹೇಳಿ ಸ್ವತಃ ನಿರ್ದೇಶಕರು, ನಿರ್ಮಾಪಕರು ಅವರನ್ನ ಕರೆಸ್ಕೊಳ್ತಾ ಇದ್ರು. ಅಂತಹ ಒಬ್ಬ ನಟ ಇವತ್ತಿಲ್ಲ.